ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತರುಣ್ ರಾಜ್ ಕಿಂಗ್ ಪಿನ್. ಚಿನ್ನ ಕಳ್ಳ ಸಾಗಾಟದಲ್ಲಿ ಈತನ ಪಾತ್ರ ರಿವೀಲ್ ಆಗ್ತಾ ಇದ್ದ ಹಾಗೆ ಡಿಆರ್ಐ ಹಾಗೆ ಇಡಿ ಅಧಿಕಾರಿಗಳು ಆತನ ಮನೆ ಮೇಲೂ ಕೂಡ ರೇಡ್ ಮಾಡಿದ್ದಾರೆ. ಈ ತರುಣ್ ರಾಜ್ ತೆಲುಗು ಚಿತ್ರರಂಗದಲ್ಲಿ ಬೇರೆದೇ ಹೆಸರಿನಲ್ಲಿ ಗುರುತಿಸಿಕೊಂಡಿದ್ದಾನೆ. ಇನ್ಫ್ಯಾಕ್ಟ್ ಸುಮಾರು 3ಕ್ಕಿಂತ ಹೆಚ್ಚಿನ ಮೂವಿಗಳನ್ನ ಮಾಡಿದ್ದು ಅಲ್ಲಿ ನಟನಾಗಬೇಕು ಅನ್ನುವಂಥ ಉದ್ದೇಶವನ್ನ ಹೊಂದಿದ್ದ. ಬಟ್ ಆ ನಂತರದಲ್ಲಿ ಹಿಡಿದಿದ್ದು ಈ ಚಿನ್ನ ಸ್ಮಗ್ಲಿಂಗ್ ಕಳ್ಳದಾರಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೆದಕಿದಷ್ಟು ಅಕ್ರಮ, ಹುಡುಕಿದಷ್ಟು ಸ್ಫೋಟಕ ಮಾಹಿತಿ. ಬಂಗಾರದ ಬೆಡಗಿಗೆ ಬಲೆ ಹಾಕಿರೋ ಡಿಆರ್ಐ ಅಧಿಕಾರಿಗಳು ಜನ್ಮ ಜಾಲಾಡ್ತಿದ್ದಾರೆ. ಚಮಕ್ರಾಣಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ನ ರಹಸ್ಯಗಳು ಹೊರಬರ್ತಾ ಇದೆ. ರನ್ಯಾ ಹಾಗೂ ತರುಣ್ ರಾಜ್ ಬಂಗಾರದ ಕೋಟೆಗೆ ಲಗ್ಗೆ ಇಟ್ಟಿರುವ ತನಿಖಾ ತಂಡ ಒಂದೊಂದೇ ರಹಸ್ಯಗಳನ್ನ ಕೆದಕ್ತಾ ಇದೆ. ಕಿಂಗ್ ಪಿನ್ ತರುಣ್ ರಾಜ್ಗೂ ಟಾಲಿವುಡ್ಗೂ ಲಿಂಕ್. ಚಿನ್ನ ತರೋದಕ್ಕೆ ರನ್ಯಾ, ತರುಣ್ ಖತರ್ನಾಕ್ ಐಡಿಯಾ. ಅಕ್ರಮವಾಗಿ ಚಿನ್ನ ಸಾಗಾಟ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟಿ ರನ್ಯಾರಾವ್ ಪಂಜರದ ಗಿಳಿಯಾಗಿದ್ದಾಳೆ. ಇನ್ನೊಂದ್ ಕಡೆ ರನ್ಯಾ ಸ್ನೇಹಿತ ತರುಣ್ ರಾಜ್ ಕೊಂಡೂರು ಕಳ್ಳಾಟ ಲಿಂಕ್ಗಳು ಒಂದೊಂದೇ ತೆರೆದುಕೊಳ್ತಾ ಇದೆ. ಉದ್ಯಮಿ ಪುತ್ರ ತರುಣ್ ರಾಜ್ ತೆಲುಗು ಸಿನಿಮಾದಲ್ಲೂ ನಟಿಸಿರೋದು ಗೊತ್ತಾಗಿದೆ. ಹೀಗಾಗಿ ಟಾಲಿವುಡ್ ನಲ್ಲಿರುವ ದೊಡ್ಡವರ ನಂಟಿದ್ಯಾ ಅನ್ನೋ ಅನುಮಾನ ಮೂಡಿದೆ. ರನ್ಯಾ ಆಪ್ತ ಸ್ನೇಹಿತ ತರುಣ್ ರಾಜ್ ತೆಲುಗು ಚಿತ್ರಗಳಲ್ಲಿ ಸಕ್ರಿಯನಾಗಿದ್ದ. 3ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಾಯಕ ನಟನಾಗಿ ತರುಣ್ ನಟಿಸಿದ್ದಾನೆ. ಸಿನಿಮಾ ನಟನೆಗಂತಾನೆ ತರುಣ್ ಕೊಂಡೂರು ಹೆಸರು ಬದಲಾವಣೆ ಮಾಡ್ಕೊಂಡಿದ್ದ. ವಿರಾಟ್ ಕೊಂಡೂರು ರಾಜ್ ಅಂತ ಬದಲಾವಣೆ ಮಾಡ್ಕೊಂಡಿದ್ದ. ಎಲ್ಲರ ಜೊತೆಗೂ ವಿರಾಟ್ ಅಂತಾನೆ ಗುರುತಿಸಿಕೊಂಡಿದ್ದ. ಪರಿಚಯಂ ಅನ್ನೋ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದು 2018ರಲ್ಲಿ ತೆರೆ ಕಂಡಿದ್ದ ತೆಲುಗಿನ ಪರಿಚಯಂ ಚಿತ್ರದ ನಾಯಕ ನಟನಾಗಿದ್ದ. ಸಿನಿಮಾ ಮೂಲಕವೇ ನಟಿ ರನ್ಯಾ ಜೊತೆ ಸ್ನೇಹ ಬೆಳೆಸಿದ ಮಾಹಿತಿ ಲಭ್ಯ ಆಗಿದೆ. ಬಳಿಕ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ನಲ್ಲಿ ಭಾಗಿಯಾದಂತ ಶಂಕೆ ವ್ಯಕ್ತವಾಗಿದೆ. ಬಂಗಾರದ ಬೆಡಗಿ ರನ್ಯಾ, ತರುಣ್ ರಾಜ್ನ ಚಿನ್ನದ ಚೋರಿ ಆಟ ಅಂತಿಂತದ್ದಲ್ಲ. ತರುಣ್ ಮಾಡ್ಕೊಂಡಿದ್ದ ಖತರ್ನಾಕ್ ಐಡಿಯಾ ಎಂಥದ್ದು ಅದನ್ನೇ ತೋರಿಸ್ತೀವಿ ನೋಡಿ. ತರುಣ್ ರಾಜ್ ಕೊಂಡೂರು ಗೋಲ್ಡ್ ಸ್ಮಗ್ಲಿಂಗ್ ಕಿಂಗ್ ಪಿನ್ ಅನ್ನೋದು ಬಯಲಾಗಿದೆ. ದುಬೈನಿಂದ ಬೆಂಗಳೂರಿಗೆ ಅಕ್ರಮವಾಗಿ ಚಿನ್ನವನ್ನ ತರಿಸ್ತಾ ಇದ್ದ. ಬೆಂಗಳೂರಿನಿಂದ ಹವಾಲಾ ಮೂಲಕ ಹಣ ದುಬೈಗೆ ಹೋಗ್ತಾ ಇತ್ತು. ದುಬೈನಲ್ಲಿ ಗೋಲ್ಡ್ ಖರೀದಿ, ಟ್ರಾನ್ಸ್ಪೋರ್ಟ್ ನೋಡ್ಕೊಳ್ತಾ ಇದ್ದ. ರನ್ಯಾರಾವ್ ತಂದೆ IPS ಆಗಿದ್ರಿಂದಾಗಿ ಚಿನ್ನ ಸಾಗಿಸೋದು ಸುಲಭ. ಇದನ್ನೇ ದಾಳವಾಗಿಸಿಕೊಂಡು ಬೆಂಗಳೂರು ಏರ್ಪೋರ್ಟ್ ನಿಂದ ಸುಲಭವಾಗಿ ಚಿನ್ನ ಹೊರಗೆ ತರ್ತಾ ಇದ್ರು. 1 ವರ್ಷದಲ್ಲಿ 28 ಬಾರಿ ವಿದೇಶಿ ಪ್ರಯಾಣ ಬೆಳೆಸಿದ್ದ ರನ್ಯಾ ಅಕ್ರಮವಾಗಿ ಚಿನ್ನವನ್ನ ಭಾರತಕ್ಕೆ ತಂದಿರುವ ಶಂಕೆ ಇದೆ. 15 ದಿನದಲ್ಲೇ 4 ಬಾರಿ ದುಬೈಗೆ ಪ್ರಯಾಣ ಬೆಳೆಸಿದ್ದು 5ನೇ ಬಾರಿ ದುಬೈನಿಂದ ಅಕ್ರಮವಾಗಿ ಚಿನ್ನ ತರ್ತಾ ಇದ್ದಾಗ ಲಾಕ್ ಆಗಿದ್ದಾಳೆ. ತರುಣ್ ರನ್ಯಾ ಮೊಬೈಲ್ ಕೊನೆ ನಂಬರ್ ಸೇಮ್. ತರುಣ್ ರಾಜ್ ಹಾಗೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಜಾಲವನ್ನ ತನಿಖಾ ತಂಡಗಳು ಕೆದಕ್ತಾ ಇವೆ. ತರುಣ್ ರಾಜ್ ದುಬೈನಲ್ಲಿ ಆರ್ಥಿಕ ವ್ಯವಹಾರವನ್ನ ಹೊಂದಿದಾನಂತೆ. ಅದರಲ್ಲೂ ಇಬ್ಬರ ಮೊಬೈಲ್ ಸಂಖ್ಯೆ 5707 ನಲ್ಲಿ ಎಂಡ್ ಆಗ್ತಾ ಇತ್ತು ಅನ್ನೋದು ಗೊತ್ತಾಗಿದೆ. ದುಬೈನಿಂದ ಅಕ್ರಮವಾಗಿ ಇಂಪೋರ್ಟ್ ಆಗ್ತಾ ಇದ್ದ ಗೋಲ್ಡ್ ಯಾರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದ ಅನ್ನೋದನ್ನ ಕೆದಕಲಾಗ್ತಾ ಇದೆ.